ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್, ನನ್ನ ಜೊತೆ ಇದ್ದಾರೆ ನಾನು ಶರ್ಮಿತಾ. ರಾಜ್ಯದಲ್ಲಿ ಇವತ್ತು ಕೊರೋನಾ ಸಂಬಂಧಪಟ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ, ಯಾವೆಲ್ಲ ಸುದ್ದಿಗಳಿದೆ, 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಇವತ್ತು ಕೊರೋನಾ ಸೋಂಕಿತರ ಸಂಖ್ಯೆ 2493ಕ್ಕೆ ಏರಿಕೆಯಾಗಿದೆ. 24 ಗಂಟೆಯಲ್ಲಿ 75 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ದೃಢವಾಗಿದ್ದಾವೆ. ಇವತ್ತು ಉಡುಪಿ ಜಿಲ್ಲೆಯೊಂದರಲ್ಲೇ 27 ಮಂದಿಗೆ ಸೋಂಕು ಪತ್ತೆಯಾಗಿದೆ. ಹಾಸನದಲ್ಲೂ 13 ಕೇಸ್ಗಳು ದೃಢಪಟ್ಟಿದ್ದಾವೆ. ಬೆಂಗಳೂರು, ಯಾದಗಿರಿನಲ್ಲಿ ತಲಾ 7 ಕೇಸು, ಚಿತ್ರದುರ್ಗ ಹಾಗೂ ದಕ್ಷಿಣ ಕನ್ನಡದಲ್ಲೂ ಕೂಡ ತಲಾ 6 ಪ್ರಕರಣಗಳು ಪತ್ತೆಯಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಇವತ್ತು 3 ಪಾಸಿಟಿವ್ ಕೇಸ್ಗಳು, ಹಾಗೆಯೇ ಕಲಬುರಗಿನಲ್ಲಿ 3, ವಿಜಯಪುರದಲ್ಲಿ 2 ಹಾಗೂ ರಾಯಚೂರಲ್ಲಿ 1 ಕೊರೋನಾ ಪಾಸಿಟಿವ್ ಪ್ರಕರಣ ದೃಢವಾಗಿದೆ. ಇವತ್ತಿನ 75 ಪ್ರಕರಣಗಳಲ್ಲಿ 46 ಕೇಸ್ಗಳು ಮಹಾರಾಷ್ಟ್ರದ ಲಿಂಕ್ ಅನ್ನು ಹೊಂದಿವೆ. ಉಡುಪಿ ಜಿಲ್ಲೆಗೆ ಇವತ್ತು ಕೊರೋನಾ ಘಾತವಾಗಿದೆ. ಇವತ್ತು ಒಂದೇ ದಿನ 27 ಹೊಸ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದ್ದು ಜಿಲ್ಲೆಯ ಜನರಿಗೆ ಆತಂಕ ಮತ್ತಷ್ಟು ಜಾಸ್ತಿಯಾಗಿದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇವತ್ತಿನ 27 ಕೇಸ್ಗಳನ್ನು ಸೇರಿ 147ಕ್ಕೆ ಏರಿಕೆಯಾಗಿದೆ. ಉಡುಪಿಯಲ್ಲಿನ ಸೋಂಕಿಗೂ ಮಹಾರಾಷ್ಟ್ರದ ಲಿಂಕ್ ಇದೆ. ಇವತ್ತಿನ 27 ಕೇಸ್ಗಳ ಪೈಕಿ 24 ಮಹಾರಾಷ್ಟ್ರದ ಲಿಂಕ್ನಿಂದಾನೇ ಪಾಸಿಟಿವ್ ಬಂದಿರೋದು. ಮಹಾರಾಷ್ಟ್ರದಿಂದ ಬಂದವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇನ್ನಿಬ್ಬರು ಸೋಂಕಿತರಿಗೆ ತೆಲಂಗಾಣ ಪ್ರವಾಸ ಹಾಗೆಯೇ ಒಬ್ಬರಿಗೆ ಕೇರಳ ಪ್ರವಾಸದ ಹಿನ್ನೆಲೆ ಇದೆ. ಸೋಂಕಿತರಲ್ಲಿ 18 ಮಂದಿ ಪುರುಷರು, 8 ಮಂದಿ ಮಹಿಳೆಯರು ಹಾಗೂ 1 ಮಗುವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಉಡುಪಿಯ ಒಟ್ಟು 147 ಕೇಸ್ಗಳಲ್ಲಿ 122 ಪ್ರಕರಣ ಮಹಾರಾಷ್ಟ್ರದ ಸೋಂಕಿನದ್ದೇ ಆಗಿದೆ. ಹಾಸನದಲ್ಲಿ ಇವತ್ತು ಮತ್ತೆ 13 ಮಂದಿಗೆ ಸೋಂಕು ತಗುಲಿದೆ. ಈ ಮೂಲಕ ಹಾಸನದಲ್ಲಿ ಸೋಂಕಿತರ ಸಂಖ್ಯೆ 140ಕ್ಕೆ ಏರಿಕೆಯಾಗಿದೆ. ಇನ್ನು ನಿನ್ನೆ ಹಾಸನದಲ್ಲಿ 10 ಮಂದಿಗೆ ಸೋಂಕು ಪತ್ತೆಯಾಗಿದ್ದು, ಈ 10 ಮಂದಿಯ ಸೋಂಕಿನ ಮೂಲವೇ ಪತ್ತೆಯಾಗ್ತಾ ಇಲ್ಲ. ಈ ಬಗ್ಗೆ ಹಾಸನ ಜಿಲ್ಲಾಡಳಿತ ಯಾವುದೇ ನಿಖರ ಮಾಹಿತಿ ನೀಡಿಲ್ಲ. ಸೋಂಕಿನ ಮೂಲ ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ಸ್ಟೇಟ್ ಬುಲೆಟಿನ್ನಲ್ಲಿ ನಮೂದಿಸಲಾಗಿದೆ ಅಷ್ಟೇ. ಆದರೆ ಈ ಬಗ್ಗೆ ಜಿಲ್ಲಾಡಳಿತ ಇನ್ನೂ ಕೂಡ ತಲೆನೇ ಕೆಡಿಸಿಕೊಂಡಿಲ್ಲ. ಕೋಟೆನಾಡು ಚಿತ್ರದುರ್ಗದಲ್ಲೂ ಇವತ್ತು 6 ಹೊಸ ಕೇಸ್ಗಳು ಕನ್ಫರ್ಮ್ ಆಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಅಲ್ಲಿಗೆ 37ಕ್ಕೆ ಏರಿಕೆಯಾಗಿದೆ. 25 ವರ್ಷದ ಪೇಷಂಟ್ ನಂಬರ್ 1630 ಪ್ರಾಥಮಿಕ ಸಂಪರ್ಕ ಹೊಂದಿದ್ದವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಮೇ 21ರಂದು ಪೇಷಂಟ್ ನಂಬರ್ 1630 ವ್ಯಕ್ತಿಯಲ್ಲಿ ಸೋಂಕು ಕನ್ಫರ್ಮ್ ಆಗಿತ್ತು. ಮೇ 26ರಂದು 20 ಜನರ ವರದಿ ಪಾಸಿಟಿವ್ ಬಂದಿತ್ತು. ಇವತ್ತು 6 ಜನರ ವರದಿ ಪಾಸಿಟಿವ್ ಬಂದಿದೆ. 15 ವರ್ಷದ ಓರ್ವ ಬಾಲಕ ಹಾಗೆಯೇ 5 ಪುರುಷರಿಗೆ ಸೋಂಕು ಕಾಣಿಸಿಕೊಂಡಿದೆ. ಚೆನ್ನೈನಿಂದ ಉತ್ತರ ಪ್ರದೇಶಕ್ಕೆ ಲಾರಿಯಲ್ಲಿ ಹೊರಟಿದ್ದ ಕಾರ್ಮಿಕರಿಗೆ ಸೋಂಕು ಕಾಣಿಸಿಕೊಂಡಿರುವುದು. ಅಕ್ರಮವಾಗಿ ಸರಕು ಲಾರಿಯಲ್ಲಿ ಪ್ರಯಾಣಿಸ್ತಾ ಇದ್ದ 58 ಮಂದಿ ಕಾರ್ಮಿಕರು ನಾಗಪ್ಪನಹಳ್ಳಿ ಚೆಕ್ಪೋಸ್ಟ್ನಲ್ಲಿ ಸಿಕ್ಬಿದ್ದಿದ್ರು. ಲಾರಿಯಲ್ಲಿ ಸಿಕ್ಬಿದ್ದಿದ್ದ ಬಹುತೇಕ ಕಾರ್ಮಿಕರಿಗೆ ಕೊರೋನಾ ಸೋಂಕು ತಗುಲಿದೆ. ಯಾದಗಿರಿಯಲ್ಲಿ ಇವತ್ತು ಮತ್ತೆ 7 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಮಹಾರಾಷ್ಟ್ರದ ವಲಸಿಗರಿಂದ ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದ್ದು, ಯಾದಗಿರಿ ಜಿಲ್ಲೆಯ ಜನ ಆತಂಕಕ್ಕೆ ಈಡಾಗಿದ್ದಾರೆ. ಇವತ್ತಿನ 7 ವರದಿ ಸೇರಿ ಯಾದಗಿರಿಯಲ್ಲಿ ಒಟ್ಟು 163 ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ. ಇನ್ನೂ ಆತಂಕದ ವಿಷಯ ಅಂತಂದ್ರೆ, ಇವತ್ತು ಪತ್ತೆಯಾದ 7 ಕೇಸ್ಗಳಲ್ಲಿ 2 ಮಕ್ಕಳಿಗೂ ಕೂಡ ಸೋಂಕು ತಗುಲಿದೆ. ಕ್ವಾರಂಟೈನ್ನಲ್ಲಿ ಗರ್ಭಿಣಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಮೇ 12ನೇ ತಾರೀಕು ದುಬೈನಿಂದ ಏರ್ಲಿಫ್ಟ್ನಲ್ಲಿ ಗರ್ಭಿಣಿಯನ್ನ ಕರೆತರಲಾಗಿತ್ತು. ನಂತರ ಮಂಗಳೂರು ಏರ್ಪೋರ್ಟ್ನಿಂದ ಹೋಟೆಲ್ ಕ್ವಾರಂಟೈನ್ನಲ್ಲಿ ಇತ್ತು. ಕೋವಿಡ್ ಪರೀಕ್ಷೆಯಲ್ಲಿ ಗರ್ಭಿಣಿ ವರದಿ ನೆಗೆಟಿವ್ ಅಂತ ಬಂದಿತ್ತು. ವರದಿಯಲ್ಲಿ ನೆಗೆಟಿವ್ ಬಂದಿದ್ರು ವೈದ್ಯರು ಗರ್ಭಿಣಿಗೆ ಚಿಕಿತ್ಸೆ ನೀಡೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ಮಂಗಳೂರಿನ ಕೆಲ ಖಾಸಗಿ ಆಸ್ಪತ್ರೆ ವೈದ್ಯರಿಂದಲೂ ಚಿಕಿತ್ಸೆ ನಿರಾಕರಣೆಯ ಆರೋಪ ಕೇಳಿಬಂದಿದೆ. 2 ಬಾರಿಯ ತಪಾಸಣೆಯಲ್ಲೂ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಆದರೂ ಕೂಡ ಗರ್ಭಿಣಿಯನ್ನ ಹೋಮ್ ಕ್ವಾರಂಟೈನ್ ಕೂಡ ಮಾಡಿರಲಿಲ್ಲ. ಗರ್ಭಿಣಿಗೆ ಸೂಕ್ತ ಚಿಕಿತ್ಸೆ ಸಿಗದ ಕಾರಣ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿದೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ನಾಡು ದೇವತೆ ಚಾಮುಂಡಿ ತಾಯಿಯ ದರ್ಶನವೂ ಕೂಡ ಇವತ್ತಿನಿಂದ ಆನ್ಲೈನ್ ಮೂಲಕ ಮಾಡಬಹುದಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಆನ್ಲೈನ್ ಸೇವೆ ಆರಂಭ ಆಗಿದೆ. ಸರ್ಕಾರ ಬಿಡುಗಡೆ ಮಾಡಿರೋ ಪ್ಯೂರ್ ಪ್ರೇಯರ್ ಆಪ್ ಮೂಲಕ ಆನ್ಲೈನ್ ಪೂಜೆಗಳು ಆರಂಭ ಆಗಿದ್ದಾವೆ. ಸದ್ಯಕ್ಕೆ ಕುಂಕುಮಾರ್ಚನೆ, ಸಹಸ್ರನಾಮ, ಅಷ್ಟೋತ್ತರ ಸೇವೆಗಳು ಲಭ್ಯ ಇದೆ. ಆನ್ಲೈನ್ನಲ್ಲಿ ಸದ್ಯಕ್ಕೆ ಪ್ರಸಾದ ವಿತರಣೆ ಇಲ್ಲ. ಸಹಸ್ರನಾಮ ಸೇವೆ ಮಾಡಿಸಿದವರ ಮನೆಗೆ ಪ್ರಸಾದ ಕಳುಹಿಸುವ ಚಿಂತನೆ ನಡೀತಾ ಇದೆ. ಇನ್ನು ಉಡುಪಿಯ ಪ್ರಸಿದ್ಧ ದೇವಾಲಯ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಕೂಡ ಆನ್ಲೈನ್ನಲ್ಲಿ ಲಭ್ಯವಾಗಲಿದೆ. ಜೂನ್ 1ರಿಂದ ಆನ್ಲೈನ್ನಲ್ಲಿ ಮೂಕಾಂಬಿಕೆ ದರ್ಶನ ಸಿಗಲಿದೆ. ಇನ್ನು ಜೂನ್ 1ನೇ ತಾರೀಕು ರಾಜ್ಯದ ಎಲ್ಲ ದೇವಸ್ಥಾನಗಳು ತೆರೆಯೋದು ಖಚಿತ ಅಂತ ಮುಜರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ನ್ಯೂಸ್ 18ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬಹುತೇಕ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಕಟ್ಟುನಿಟ್ಟಿನ ಸೂಚನೆ ಮೇರೆಗೆ ದೇವಸ್ಥಾನ ತೆರಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಸಹಜವಾಗಿ ದೇವಸ್ಥಾನವನ್ನು ತೊಳೆಯುವುದು, ಶುದ್ಧ ಮಾಡುವುದು, ಕ್ರಿಮಿನಾಶಕಗಳನ್ನು ಬಳಸುವುದು ಸೇರಿದಂತೆ ನಿಯಮಗಳನ್ನು ರೂಪಿಸಲಾಗುತ್ತೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಮತ್ತು ಪ್ರಸಾದ ವಿತರಣೆಯಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡ್ಲೈನ್ ಮಾಡಲೇಬೇಕಾಗುತ್ತೆ, ಮಾಡ್ತೇವೆ. ಬಹುತೇಕ ನಾವು ಜೂನನ್ನು ತೆರಿಬೇಕು ಅಂತ ನಿರ್ಧಾರ ಮಾಡಿ ಎಲ್ಲ ಪೂರ್ವ ತಯಾರಿಕೆಯನ್ನು ಮಾಡಿಕೊಂಡಿದ್ದೇವೆ.
ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 7 ಮಂದಿ ಪೊಲೀಸರಿಗೆ ಸೋಂಕು ಹಿನ್ನೆಲೆಯಲ್ಲಿ ಪೊಲೀಸರ ಆರೋಗ್ಯದ ಬಗ್ಗೆ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಪೊಲೀಸರ ಮೇಲೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಈಗಾಗಲೇ ಹಾಸನದ 3 ಕೆಎಸ್ಆರ್ಪಿ ಪೊಲೀಸರು ಸೇರಿದಂತೆ 7 ಜನ ಪೊಲೀಸರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಇನ್ನು ಕೊರೋನಾ ಪಾಸಿಟಿವ್ ಹೊಂದಿರುವಂತಹ ಕೆಎಸ್ಆರ್ಪಿ ಪೊಲೀಸ್ ಒಬ್ಬರ ಹೆಂಡತಿ ಹಾಗೆಯೇ ಮಗಳಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕೊರೋನಾ ಪಾಸಿಟಿವ್ ಬಂದಿರುವಂತಹ ಪೊಲೀಸರ ಜೊತೆ ಹಾಸನದಲ್ಲೇ 50ಕ್ಕೂ ಹೆಚ್ಚು ಪೊಲೀಸರು ಪ್ರಾಥಮಿಕ ಸಂಪರ್ಕವನ್ನು ಹೊಂದಿದ್ದಾರೆ. ಪಾಸಿಟಿವ್ ಇರೋರ ಜೊತೆ ಪ್ರಾಥಮಿಕ ಸಂಪರ್ಕ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ, ಹಾಸನ, ಅರಸೀಕೆರೆಯಲ್ಲಿ ಹಲವು ಪೊಲೀಸರಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನೂ ಹಲವು ಪೊಲೀಸರ ಕೊರೋನಾ ಟೆಸ್ಟ್ ವರದಿ ಬರಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರಲ್ಲಿ ಆತಂಕ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಮಂಡ್ಯದ ಮರುವನಹಳ್ಳಿಯಲ್ಲಿ ಮಾವಿನ ಹಣ್ಣಿನಿಂದ ಕೊರೋನಾ ಆತಂಕ ಎದುರಾಗಿದೆ. ಮಾವಿನ ಹಣ್ಣು ಹಂಚಿ ತಿಂದಿದ್ದೇ ಗ್ರಾಮಕ್ಕೆ ಆಪತ್ತು ಎದುರಾಗಿದೆ. ಈವರೆಗೆ ಈ ಗ್ರಾಮದ 14 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡುಬಂದಿದ್ದು, ಮಾವಿನ ಹಣ್ಣಿನಿಂದ ಇಡೀ ಗ್ರಾಮಕ್ಕೆ ಡೆಡ್ಲಿ ಕೊರೋನಾ ಹರಡಿದೆ. ಗ್ರಾಮದ ಸ್ತ್ರೀ ಶಕ್ತಿ ಸಂಘದ ಸಭೆ ನಡೀತಾ ಇರುವಾಗ ಮಹಿಳೆಯರು ಮಾವಿನ ಹಣ್ಣನ್ನು ಹಂಚಿಕೊಂಡು ತಿಂದಿದ್ದಾರೆ. ಈ ಸಭೆಯಲ್ಲಿದ್ದಂತಹ ಓರ್ವ ಮಹಿಳೆಗೆ ಮುಂಬೈ ಸೋಂಕಿತನ ಜೊತೆ ಸಂಪರ್ಕ ಇದ್ದು ಇಡೀ ಗ್ರಾಮಕ್ಕೆ ಈಗ ಗಂಡಾಂತರ ಎದುರಾಗಿದೆ. ಈ ಮಾವಿನ ಹಣ್ಣಿನ ಸೀಕ್ರೆಟ್ ಅನ್ನ ಸಚಿವ ನಾರಾಯಣಗೌಡ ಬಿಚ್ಚಿಟ್ಟಿದ್ದಾರೆ. ಕ್ವಾರಂಟೈನ್ ಕಳಿಸ್ಲೇಬೇಕು. ಅವ್ರು ಊರೂರು ಮನೆಗೆ ಮಜ್ಜಿಗೆ ಹಾಲು ಎಲ್ಲ ಹೋಗ್ತದೆ. ಇವತ್ತು ಸಂಜೆ ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಪ್ರಯಾಣಿಕರ ಕ್ವಾರಂಟೈನ್ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ. ಸಾಂಸ್ಥಿಕ ಕ್ವಾರಂಟೈನ್ ಬದಲಾಗಿ ಹೋಮ್ ಕ್ವಾರಂಟೈನ್ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಘೋಷಿಸಿರುವಂತಹ ಪ್ಯಾಕೇಜ್ ವಿತರಣೆಗೆ ಮಾರ್ಗಸೂಚಿ ರೂಪಿಸುವಂತ ಸಾಧ್ಯತೆ ಇದ್ದು ಬಂಡವಾಳ ಆಕರ್ಷಿಸಲು ರೆವಿನ್ಯೂ ಆಕ್ಟ್ಗೆ ತಿದ್ದುಪಡಿಗೆ ತೀರ್ಮಾನವನ್ನ ಮಾಡಲಿದ್ದಾರೆ. ಇನ್ನು ಗ್ರಾಮ ಪಂಚಾಯತ್ಗೆ ಆಡಳಿತ ಸಮಿತಿ ನೇಮಕದ ಬಗ್ಗೆ ತೀರ್ಮಾನ ಕೂಡ ನಡೆಯಲಿದೆ. ಜೊತೆಗೆ ಸರ್ಕಾರಿ ನೌಕರರ ಸಾಮೂಹಿಕ ವರ್ಗಾವಣಾ ಅವಧಿ ನಿಗದಿ ಸಾಧ್ಯತೆ ಇದ್ದು ಪರಿಷತ್ನ 5 ನಾಮನಿರ್ದೇಶನ ವಿಚಾರ ಚರ್ಚೆ ನಡೆಯಲಿದೆ. ನಾಮನಿರ್ದೇಶನದ ಬಗ್ಗೆ ಸಿಎಂಗೆ ಅಧಿಕಾರ ನೀಡಲು ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಶ್ರೀ ಕ್ಷೇತ್ರ ಮಲೆಮಹದೇಶ್ವರನ ದರ್ಶನವನ್ನು ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ. ಬೆಳಗ್ಗೆ 4 ಗಂಟೆಯಿಂದ 5:30 ಹಾಗೂ ಸಂಜೆ 6:45ರಿಂದ 8 ಗಂಟೆವರೆಗೂ ಆನ್ಲೈನ್ ಮೂಲಕ ಮಾದಪ್ಪನ ದರ್ಶನ ಪಡೆಯಬಹುದು. ಆನ್ಲೈನ್ ದರ್ಶನಕ್ಕೆ ಮುಂಚಿತವಾಗಿಯೇ ಆನ್ಲೈನ್ ಶುಲ್ಕ ಪಾವತಿಸಿದರೆ ಪೂಜೆ ನೋಡೋದಕ್ಕೆ ಸಾಧ್ಯ. ಇನ್ನು ಮಲೆಮಹದೇಶ್ವರ ದೇವಾಲಯ ತೆರೆಯೋದಕ್ಕೆ ಸ್ಥಳೀಯ ಶಾಸಕ ಮಲೆಮಹದೇಶ್ವರ ಬೆಟ್ಟ ಕ್ಷೇತ್ರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಆರ್ ನರೇಂದ್ರ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು ಮಲೆಮಹದೇಶ್ವರ ಬೆಟ್ಟಕ್ಕೆ ತಮಿಳುನಾಡು, ಕೇರಳ, ಆಂಧ್ರ ಸೇರಿದಂತೆ ವಿವಿಧೆಡೆಯಿಂದ ಭಕ್ತರು ಬರ್ತಾರೆ. ಆ ಭಕ್ತಾದಿಗಳನ್ನ ಆಡಳಿತ ಮಂಡಳಿ ಹೇಗೆ ನಿಯಂತ್ರಿಸುತ್ತೆ? ನೀವು ದರ್ಶನಕ್ಕೆ ಅವಕಾಶ ನೀಡಿ ದಾಸೋಹಕ್ಕೆ ಅವಕಾಶ ಕೊಟ್ಟರೆ ವೈರಸ್ ಹೆಚ್ಚುತ್ತೆ. ಆನ್ಲೈನ್ ವ್ಯವಸ್ಥೆಯನ್ನ ಶುರು ಮಾಡಿದ್ರೆ ಒಳ್ಳೆಯದು ಅಂತ ಸಲಹೆ ನೀಡಿದರು. ಇದೇ ವೇಳೆ ರಾಜ್ಯದಲ್ಲಿ ದೇವಸ್ಥಾನಗಳನ್ನಷ್ಟೇ ಓಪನ್ ಮಾಡಿ ಮಸೀದಿ, ಚರ್ಚ್ ಓಪನ್ ಮಾಡದಿರೋದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇದರಲ್ಲಿ ಆರ್ಎಸ್ಎಸ್ ಕೈವಾಡ ಇರೋ ಶಂಕೆ ಇದೆ ಅಂತ ಹೇಳಿದರು. ಒಂದೇ ರಾಜ್ಯದ ಜನ ಬರಲ್ಲ. ಅಲ್ಲಿ ನಮ್ಮ ನೆರೆ ರಾಜ್ಯದಂತ ತಮಿಳುನಾಡಲ್ಲಿ ಬೇಕಷ್ಟು ಜನ ಬರ್ತಾರೆ, ಕೇರಳದಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ. ಯಾವ ರೀತಿಯಾಗಿ ಈ ಕೊರೋನಾ ನಿಯಂತ್ರಣ ಮಾಡ್ತಾರೆ ಇವರು? ಈಗ ಒಂದು ಕಡೆ ದರ್ಶನಕ್ಕೆ ಬಂದಾಗ ದಾಸೋಹ ಕೊಡದೇ ಇದ್ರೆ ಆ ಜನ ಹಸ್ಕೊಂಡು ಹೋಗ್ತಾರೆ. ಏನು ಆನ್ಲೈನ್ ವ್ಯವಸ್ಥೆ ಏನು ಮಾಡಿದ್ರು ಅದನ್ನೇ ಇನ್ನೂ ಒಂದು 15 ದಿನ, 1 ತಿಂಗಳು ಸ್ವಲ್ಪ ಕಂಟ್ರೋಲ್ ಬರೋ ತನಕ ಮುಂದುವರಿಸ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ಒಂದು. ಕೊರೋನಾ ಲಾಕ್ಡೌನ್ನಿಂದ ರಾಜ್ಯದ ಜನ ಸಂಕಷ್ಟಕ್ಕೀಡಾಗಿದ್ದಾರೆ. ಲಾಕ್ಡೌನ್ನಿಂದ ವ್ಯಾಪಾರ, ವಹಿವಾಟು, ಸಂಪಾದನೆ ಏನೂ ಇಲ್ಲದೆ ಜೀವನ ನಡೆಸೋದೇ ಕಷ್ಟವಾಗ್ಬಿಟ್ಟಿದೆ. ಹೀಗೆ ಸಂಕಷ್ಟಕ್ಕೀಡಾಗಿರುವಂತಹ ಜನರ ನೆರವಿಗಾಗಿ ಕಾಂಗ್ರೆಸ್ ಅಭಿಯಾನವನ್ನ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಕಾಂಗ್ರೆಸ್ ಆನ್ಲೈನ್ ಮೂಲಕ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಭಿಯಾನವನ್ನು ನಡೆಸು ಜನರ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದೆ ಕಾಂಗ್ರೆಸ್. ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಮೂಲಕ ಅಭಿಯಾನ ಮಾಡಿದ್ದು ಪಕ್ಷದ ಬೆಂಬಲಿಗರು ಅಭಿಯಾನದಲ್ಲಿ ಭಾಗವಹಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕಗೊಂಡಿದೆ. ಸೋಂಕಿತರ ಸಂಖ್ಯೆ 185ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಿಂದ ಬಂದ ವಲಸಿಗರಿಂದ ನಿನ್ನೆ ಒಂದೇ ದಿನ 28 ವಲಸಿಗರಲ್ಲಿ ಸೋಂಕು ದೃಢಪಟ್ಟಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿದ್ದವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೋಂಕು ಕಾಣಿಸ್ತಾ ಇರೋದು ಕೆಲವರಿಗೆ ಆತಂಕ ತಂದಿದೆ. ಸೋಂಕು ದಿಢೀರ್ ಏರಿಕೆಯಾಗ್ತಾ ಇರೋದು ಒಂದ್ ಕಡೆ, 17 ದಿನಗಳಿಂದ ಕ್ವಾರಂಟೈನ್ನಲ್ಲಿ ಇದ್ದವರನ್ನ ಬಿಡುಗಡೆ ಮಾಡಿಲ್ಲ ಅನ್ನೋದು ಇನ್ನೊಂದು ಕಡೆ. ಕ್ವಾರಂಟೈನ್ನಲ್ಲಿ ಇದ್ದವರಿಗೆ 2ನೇ ಟೆಸ್ಟ್ ಮಾಡಿಸಿಲ್ಲ, ಬೇರೆಯವರಿಂದ ನಮಗೂ ಬಂದ್ರೆ ಅನ್ನೋ ಆತಂಕ ಮತ್ತೊಂದು ಕಡೆ. ಈ ಸಮಸ್ಯೆಗಳು ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ. ಉದಾಹರಣೆಗೆ ಕಲಬುರಗಿಯ ಕಾಳಗಿ ತಾಲೂಕಿನ ರಟ್ಕಲ್ ವಸತಿ ನಿಲಯದಲ್ಲಿ 100ಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಮಹಾರಾಷ್ಟ್ರ, ತೆಲಂಗಾಣ ರಾಜ್ಯಗಳಿಂದ ಆಗಮಿಸಿದವರಿಗೆ ಇಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಹೀಗೆ ಕ್ವಾರಂಟೈನ್ ಮಾಡಿದವ್ರನ್ನ ಮನೆಗೆ ಬಿಡಬೇಕು ಅಂತಂದ್ರೆ ಗಂಟಲ ದ್ರವ ಪರೀಕ್ಷೆ ಮಾಡಿ ನೆಗೆಟಿವ್ ವರದಿ ಬಂದ ನಂತರ ಮನೆಗೆ ಕಳಿಸ್ಕೊಡ್ಲಾಗ್ತಾ. ಆದ್ರೆ ಕಿಟ್ಗಳ ಕೊರತೆಯಿಂದಾಗಿ ಗಂಟಲು ದ್ರವ ಪರೀಕ್ಷೆನೇ ಮಾಡಕ್ಕಾಗ್ತಾ ಇಲ್ಲ.
ಒಂದಷ್ಟು ದಿನ ಕ್ವಾರಂಟೈನ್ ಅಲ್ಲಿ ಉಳ್ಕೊಳ್ಳಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ವಾರಂಟೈನ್ ಕೇಂದ್ರದಲ್ಲಿ ಬಂದು ಉಳಿದು 17 ದಿನಗಳಾಗಿದೆ. ಕ್ವಾರಂಟೈನ್ ನಲ್ಲಿ ಇದ್ದವರಿಗೆ ಸೋಂಕು ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಇಲ್ಲೇ ಉಳ್ಕೊಳ್ಳೋದಕ್ಕೆ ಆತಂಕ ಎದುರಾಗಿದೆ. ಕ್ವಾರಂಟೈನ್ ಕೇಂದ್ರದಲ್ಲಿ ತೊಂದರೆ ಆಗ್ತಾ ಇದೆ, ಕೂಡಲೇ ಪರೀಕ್ಷೆ ಮಾಡಿ ಮನೆಗಳಿಗೆ ಬಿಡುಗಡೆ ಮಾಡಿ ಅಂತ ವಲಸಿಗರು ಆಗ್ರಹ ಪಡಿಸ್ತಾ ಇದ್ದಾರೆ. ಜೂನ್ 1ನೇ ತಾರೀಕಿಂದ ಮಾಲ್ ಹಾಗೆಯೇ ಚಿತ್ರಮಂದಿರಗಳನ್ನು ತೆರೆಯೋದಕ್ಕೆ ಅವಕಾಶ ಕೊಡುವಂತೆ ಮೈಸೂರಿನ ಪಾತಿ ಫಿಲ್ಮ್ಸ್ ಚಿತ್ರತಂಡದಿಂದ ಸಿಎಂಗೆ ಮನವಿ ಪತ್ರ ಕೊಡಲಾಗಿದೆ. ಇನ್ನು ಪೋಸ್ಟ್ ಕಾರ್ಡ್ ಮೂಲಕ ಪತ್ರ ಬರೆದು ಮನವಿ ಮಾಡಿದ ಚಿತ್ರ ನಿರ್ಮಾಪಕ ಪಾರ್ಥಸಾರಥಿ ಅವರು ನಗರದ ಜಗನ್ಮೋಹನ ಪ್ಯಾಲೇಸ್ ಮುಂಭಾಗ ಪೋಸ್ಟ್ ಬಾಕ್ಸ್ಗೆ ಪತ್ರವನ್ನು ಹಾಕಿದ್ದಾರೆ. ಲಾಕ್ಡೌನ್ನಿಂದ ಚಿತ್ರಮಂದಿರ ಹಾಗೆಯೇ ಮಾಲ್ಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ತೊಂದರೆಗೊಳಗಾಗಿದ್ದಾರೆ. ಸರ್ಕಾರ ಎಲ್ಲಾ ವಾಣಿಜ್ಯ ಚಟುವಟಿಕೆಗಳಿಗೂ ಅನುಮತಿಯನ್ನು ಕೊಟ್ಟಿದೆ, ಆದರೆ ಮಾಲ್ ಹಾಗೆಯೇ ಚಿತ್ರಮಂದಿರ ತೆರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಮಾರ್ಗಸೂಚಿ ಪಾಲಿಸಿ ಚಿತ್ರ ಪ್ರದರ್ಶನ ಮಾಡ್ತೀವಿ, ಚಿತ್ರಮಂದಿರದ ಮಾಲೀಕರು ಹಾಗೆಯೇ ಕಾರ್ಮಿಕರ ಹಿತ ಕಾಯಬೇಕು ಅಂತ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 2018-19ನೇ ಸಾಲಿನ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡುವಂತೆ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲವೆಡೆ ರಸ್ತೆ ಬಂದ್ ಆಗಿದ್ದು ಕೇರಳದ ಗಡಿ ಭಾಗದಲ್ಲಿರೋ ಕೆಲ ಗ್ರಾಮಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಕಳೆದ 2 ತಿಂಗಳಿಂದ ಗಡಿ ಬಂದ್ ಆಗಿರೋದ್ರಿಂದ ಬಂಟ್ವಾಳ ತಾಲೂಕಿನ ಸಾರಡ್ಕ ಗಡಿ ಭಾಗದಲ್ಲಿ 700 ಕನ್ನಡಿಗ ಕುಟುಂಬಗಳಿಗೆ ತೊಂದರೆ ಆಗಿದೆ. ಹೆಣ್ಮಕಜೆ, ಮುಳಿಯಾಳ, ಸಾಯ್ ಗ್ರಾಮಗಳಲ್ಲಿರುವಂತಹ ಕನ್ನಡಿಗರು ಪರದಾಡ್ತಾ ಇದ್ದು ಅಗತ್ಯ ವಸ್ತುಗಳ ಪೂರೈಕೆ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ. ಈ ಗ್ರಾಮಗಳು ಕೇರಳಕ್ಕೆ ಸೇರಿದ್ದಾದ್ರೂ ಕೂಡ ಸಂಪರ್ಕಿಸುವ ರಸ್ತೆ ಮಾತ್ರ ಕರ್ನಾಟಕದ್ದಾಗಿದೆ. ಕರ್ನಾಟಕದ ಗಡಿ ಬಂದ್ ಮಾಡಲಾಗಿದ್ದು ಕನ್ನಡಿಗರೇ ಪರದಾಡುವಂತಾಗಿದೆ. ಕೊರೋನಾ ಸೋಂಕು ಬಂದಿದೆ. ವಯಸ್ಸಾದವರು, ಮಕ್ಕಳಲ್ಲಿ ಹೆಚ್ಚು ಸೋಂಕು ಕಾಣಿಸಿಕೊಳ್ತಾ ಇದೆ. ಮಧ್ಯವಯಸ್ಕರು, ಯುವ ಪೀಳಿಗೆಗೆ ಸೋಂಕು ಬಂದರೆ ಅವರು ಬೇಗ ಗುಣಮುಖರಾಗ್ತಾ ಇದ್ದಾರೆ. ಇದು ಕರ್ನಾಟಕದ ಕೊರೋನಾ ಸೋಂಕಿನ ಸ್ಥಿತಿಗತಿ. ಇದಕ್ಕೆಲ್ಲ ಕಾರಣ ಯುವ ಪೀಳಿಗೆ ಮತ್ತು ಮಧ್ಯವಯಸ್ಕರಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ. ಆದರೆ ಸೋಂಕು ಇರಲಿ ಬಿಡ್ಲಿ, ಬಂದು ಹೋಗಿರ್ಲಿ, ಎಲ್ರಿಗೂ ಈಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಅನ್ನುವಂಥ ಕಾತುರತೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಜನ ಆಯುರ್ವೇದ, ಹೋಮಿಯೋಪತಿಯಲ್ಲಿ ಸಿಗುವಂತ ಚವನ್ಪ್ರಾಶ್, ಆಮ್ಲಲೇಹ, ಅಮೃತಬಳ್ಳಿ, ಗೋಲ್ಡನ್ ಮಿಲ್ಕ್, ಶುಂಠಿ, ಕಾಳುಮೆಣಸು ಇರುವಂತಹ ಪ್ರಾಡಕ್ಟ್ಗಳ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಂತೂ ಇಂಥ ಔಷಧಿಗಳಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಬೇಡಿಕೆ ಅಷ್ಟೇ ಅಲ್ಲ, 30% ಈಗ ಮಾರಾಟ ದರವೂ ಕೂಡ ಹೆಚ್ಚಳ ಆಗಿದೆ. ಆದರೆ ವೈದ್ಯರ ಪ್ರಕಾರ ಚವನ್ಪ್ರಾಶ್ ಹಾಗೆಯೇ ಆಮ್ಲಲೇಹ, ಅಮೃತಬಳ್ಳಿ, ಗೋಲ್ಡನ್ ಮಿಲ್ಕ್, ಶುಂಠಿ, ಕಾಳುಮೆಣಸು ಪ್ರಾಡಕ್ಟ್ ಸೇವನೆಯಿಂದ ದಿಢೀರ್ ಅಂತ ಇಮ್ಯುನಿಟಿ ಶಕ್ತಿ ಹೆಚ್ಚಾಗಲ್ಲ. ಇದಕ್ಕೆಲ್ಲ ಸಾಕಷ್ಟು ಟೈಮ್ ಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ದೇಹದಲ್ಲಿ ಒಂದು ಹಾರ್ಮೋನಿ ಅಂತ ಉಂಟಾಗಿ ನಮಗೆ ಇಮ್ಯುನಿಟಿ ಬರುತ್ತೆ. ಯಾವುದೇ ವೈರಾಣು ಇನ್ಫೆಕ್ಷನ್ ಆದ್ರೂ ಕೂಡ ಆ ರೋಗ ವ್ಯಕ್ತ ಆಗದೇ ಇರೋ ಹಾಗೆ ನಮ್ಮ ದೇಹವನ್ನು ಕಾಪಾಡೋದು ಈ ಇಮ್ಯುನಿಟಿ ಬೂಸ್ಟರ್ಸ್ ಅಥವಾ ರಸಾಯನ ಚಿಕಿತ್ಸೆ ಅಂತ ಆಯುರ್ವೇದ ಹೇಳುತ್ತೆ. ಬೆಳಗಾವಿ ಎಂದ ಕೂಡಲೇ ಎಲ್ರಿಗೂ ನೆನಪಾಗೋದೇ ಕುಂದ. ಆದರೆ ಬೆಳಗಾವಿ ನಗರಕ್ಕೆ ಕುಂದಾನಗರಿ ಅಂತ ಬ್ರ್ಯಾಂಡ್ ತಂದು ಕೊಟ್ಟಿದ್ದಂತಹ ಉದ್ಯಮವೇ ಈಗ ನಷ್ಟದಲ್ಲಿದೆ. ಕೊರೋನಾ ವೈರಸ್ ಮಹಾಮಾರಿ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕಳೆದ 3 ತಿಂಗಳಿಂದ ಲಾಕ್ಡೌನ್ ಘೋಷಣೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕುಂದ ತಯಾರಿಕೆ, ಮಾರಾಟದ ಉದ್ಯಮಕ್ಕೆ ತೀವ್ರ ನಷ್ಟವಾಗಿದೆ. ಬೆಳಗಾವಿ ನಗರದಲ್ಲಿನೇ ಕುಂದ ಮಾರಾಟದ 127 ಮಳಿಗೆಗಳು ಇದ್ದಾವೆ. ಇನ್ನು ಇದನ್ನು ನಂಬಿಕೊಂಡು ನೂರಾರು ಕುಂದ ತಯಾರಿಕಾ ಘಟಕಗಳು ಕೆಲಸ ನಿರ್ವಹಿಸ್ತಾ ಇದೆ. ಉದ್ಯಮವನ್ನು ನಂಬಿಕೊಂಡು 5,000ಕ್ಕೂ ಹೆಚ್ಚು ಜನ ಜೀವನ ನಡೆಸ್ತಾ ಇದ್ದಾರೆ. ಇನ್ನು ಕುಂದ ಉದ್ಯಮ ಕುಸಿತದಿಂದಾಗಿ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ. ಬೆಳಗಾವಿ ತಾಲೂಕಿನ ಗ್ರಾಮೀಣ ಪ್ರದೇಶದ ಕುಂದ ತಯಾರಿಕೆಗಾಗಿ ಹಾಲು ಪೂರೈಕೆ ಮಾಡ್ತಾ ಇದ್ರು ಅಲ್ಲಿನ ಜನ. ಇದೀಗ ಕುಂದ ತಯಾರಿಕೆ ಉದ್ಯಮ ತೀವ್ರ ನಷ್ಟವನ್ನು ಅನುಭವಿಸ್ತಾ ಇದೆ. ಇನ್ನು ಬಸ್, ವಿಮಾನ ಹಾಗೂ ರೈಲು ಆರಂಭವಾದರೆ ಮಾತ್ರ ಉದ್ಯಮಕ್ಕೆ ಮತ್ತೆ ಚೇತರಿಕೆ ಬರುತ್ತೆ ಅಂತ ಹೇಳ್ತಾರೆ ಕುಂದ ಉದ್ಯಮಿ ಅತುಲ್ ಪುರೋಹಿತ್. ಕುಂದಾನ ಸೇಲ್ ಇಲ್ಲ, ಖಾರಾನ ಸೇಲ್ ಇಲ್ಲ, ಹೊರಗಿನ ಜನ ಬಂದಂದ್ರೆ ಬೇಸಲ್ ಆಗ್ಬೋದು. ಈಗ ಅಂಗಡಿ ಬಾಡಿಗೆ ಮತ್ತು ಕಾರ್ಮಿಕರಿಗೆ ವೇತನ ಕೊಡಬೇಕು, ಮತ್ತು ಪ್ರೊಫೆಷನಲ್ ಟ್ಯಾಕ್ಸು ಎಲ್ಲ ತುಂಬಬೇಕು ಅಂದರೆ ಇನ್ನು ಕಠಿಣ ಇದೆ ಸರ್ ಪರಿಸ್ಥಿತಿ. ಕುಂದಾನ ಸೇಲ್ ಇಲ್ಲ. ರಾಯಚೂರು ಜಿಲ್ಲಾಡಳಿತಕ್ಕೆ ಪೇಷಂಟ್ ನಂಬರ್ 2254 ತಲೆನೋವು ಶುರುವಾಗ್ಬಿಟ್ಟಿದೆ. ಪೇಷಂಟ್ ನಂಬರ್ 2254 ಟ್ರಾವೆಲ್ ಹಿಸ್ಟ್ರಿ ಕಂಡು ರಾಯಚೂರು ಜಿಲ್ಲಾಡಳಿತ ಅಕ್ಷರಶಃ ಬೆಚ್ಚಿ ಬೀಳ್ತಾ ಇದೆ. ಪೇಷಂಟ್ ನಂಬರ್ 2254 ಬರೋಬ್ಬರಿ 34 ಜನರ ಜೊತೆಯಲ್ಲಿ ಪ್ರಾಥಮಿಕ ಸಂಪರ್ಕವನ್ನು ಹೊಂದಿದ್ದಾನೆ. ಈತ ಕೆಮ್ಮು, ಶೀತ ಹಾಗೆಯೇ ಜ್ವರ ಇದ್ದಿದ್ದರಿಂದ 2 ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದು ಮೇ 13 ಹಾಗೆಯೇ 15ರಂದು ವಿವಿಧ ಗ್ರಾಮಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿದ್ದಾನೆ. ಸೋಂಕಿತ ಮಸ್ಕಿಯ ಕೆನರಾ ಬ್ಯಾಂಕ್ ಸಿಬ್ಬಂದಿಯಾಗಿದ್ದು ಬ್ಯಾಂಕ್ ಸಿಬ್ಬಂದಿಗಳೊಂದಿಗೂ ನೇರವಾಗಿ ಸಂಪರ್ಕ ಹೊಂದಿದ್ದಾನೆ. ಜೊತೆಗೆ ಮಸ್ಕಿಯ ತೇರು ಬಜಾರ್ನಲ್ಲಿರುವಂತಹ ಊರು ಕುಂದಯ್ಯ ದೇವಸ್ಥಾನಕ್ಕೂ ಭೇಟಿ ಕೊಟ್ಟಿದ್ದು ಸಾಕಷ್ಟು ಜನರನ್ನ ಅಲ್ಲಿ ಮೀಟ್ ಮಾಡಿದ್ದಾನೆ. ಮೇ 20ರಂದು ತಮ್ಮ ತಂದೆಯ ಬೈಕ್ ಮೇಲೆ ಸ್ವಗ್ರಾಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕೇಸೂರಿಗೆ ಪ್ರಯಾಣ ಮಾಡಿ ಆತಂಕವನ್ನು ಮೂಡಿಸಿದ್ದಾನೆ.
ಬೆಂಗಳೂರು ನಗರದಲ್ಲಿ ವೋಲ್ವೋ ಬಸ್ಗಳನ್ನು ಸ್ಥಗಿತಗೊಳಿಸುವುದಕ್ಕೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಚಿಂತನೆ ನಡೆಸ್ತಾ ಇದೆ. ಹೆಮ್ಮಾರಿ ಕೊರೋನಾ ಲಾಕ್ಡೌನ್ನಿಂದಾಗಿ ವೋಲ್ವೋ ಬಸ್ಗಳ ಸಂಚಾರ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಕಳೆದ 2.5 ತಿಂಗಳಿನಿಂದ ವೋಲ್ವೋ ಬಸ್ಗಳು ನಿಂತಲ್ಲೇ ನಿಂತಿವೆ. ಇದರಿಂದ 550 ವೋಲ್ವೋ ಬಸ್ಗಳು ಸ್ಕ್ರಾಪ್ ಸೇರೋ ಸಾಧ್ಯತೆಗಳಿವೆ. ಕೊರೋನಾ ಸೋಂಕು ಹರಡೋ ಭೀತಿಯಿಂದ ಎಸಿ ಬಸ್ಗಳ ಸಂಚಾರ ಆಗೋದಿಲ್ಲ. ಬಿಎಂಟಿಸಿಗೆ ವೋಲ್ವೋ ಬಸ್ಗಳ ನಿರ್ವಹಣೆಗೆ ಲಕ್ಷ ಹಣ ಬೇಕಾಗಿದೆ. ವೋಲ್ವೋ ಬಸ್ಗಳು ನಿಂತಲ್ಲೇ ನಿಂತಿದ್ರೂ ಕೂಡ ಹಲವು ಸಮಸ್ಯೆಗಳಿದ್ದಾವೆ. ಬಸ್ಗಳ ಮೇಂಟೆನೆನ್ಸ್ ಮಾಡೋದೇನೆ ದೊಡ್ಡ ತಲೆನೋವಾಗಿದೆ. ಬಹಳ ದಿನಗಳು ನಿಲ್ಲಿಸಿದ್ರೆ ಬ್ಯಾಟರಿ ಎಂಜಿನ್ ಹಾಳಾಗೋ ಸಾಧ್ಯತೆ ಇರೋದ್ರಿಂದ ನಷ್ಟವನ್ನ ತಡೆಯೋದಕ್ಕೆ ಬಸ್ಗಳನ್ನೇ ಸ್ಕ್ರಾಪ್ಗೆ ಹಾಕೋದಕ್ಕೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಚಿಂತನೆ ನಡೆಸ್ತಾ ಇದೆ. ರಾತ್ರಿ ಸುರಿದಂತ ಬಿರುಗಾಳಿ ಮಳೆಗೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಆಲಂಬಾಡಿ ಗ್ರಾಮ ತತ್ತರಿಸಿದೆ. ಗ್ರಾಮದಲ್ಲಿನ ಮನೆಗಳ ಮೇಲೆ ಮರಗಳು ಬಿದ್ದು ಜಖಮಾಗಿದೆ. ಬಿರುಗಾಳಿಗೆ ಮನೆಗಳ ಮೇಲ್ಛಾವಣಿ ಹಾರ್ಕೊಂಡು ಹೋಗಿದೆ. ಭಾರೀ ಮಳೆಯಿಂದ ಜಮೀನಿನಲ್ಲಿ ಫಸಲು ನಾಶವಾಗಿದ್ದು, ಬಿರುಗಾಳಿಯಿಂದ ವಿದ್ಯುತ್ ತಂತಿ ಮತ್ತೆ ಟ್ರಾನ್ಸ್ಫಾರ್ಮರ್ ಮೇಲೆ ಮರಗಳು ಬಿದ್ದು ವಿದ್ಯುತ್ ಕಡಿತವಾಗಿದೆ. ಜೊತೆಗೆ ಗ್ರಾಮದ ಸಂಪರ್ಕ ಕೂಡ ಕಟ್ ಆಗಿದೆ. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಭಾರತದಲ್ಲಿ ರಕ್ಕಸ ವೈರಸ್ ಕೊರೋನಾ ಕೇಕೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಇವತ್ತು ಭಾರತದಲ್ಲಿ ಸೋಂಕಿತರ ಸಂಖ್ಯೆ 1.5 ಲಕ್ಷದ ಗಡಿ ದಾಟಿಬಿಟ್ಟಿದೆ. ದೇಶದಲ್ಲಿ ಸೋಂಕಿತರ ಸಂಖ್ಯೆ 1,58,333ಕ್ಕೆ ಏರಿಕೆಯಾಗಿದೆ. 24 ಗಂಟೆಗಳಲ್ಲಿ 6,566 ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನು ಸಾವಿನ ಸಂಖ್ಯೆ 4,531ಕ್ಕೆ ಏರಿಕೆಯಾಗಿದೆ. ಮಹಾರಾಷ್ಟ್ರದಲ್ಲೇ ಹೆಚ್ಚು ಸೋಂಕಿತರು ಪತ್ತೆಯಾಗ್ತಾ ಇದ್ದು 56,948 ಮಂದಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ತಮಿಳುನಾಡಿನಲ್ಲೂ ಸೋಂಕಿತರ ಸಂಖ್ಯೆ 18,545ಕ್ಕೆ ಏರಿಕೆಯಾಗಿದೆ. ದೆಹಲಿ ಹಾಗೆಯೇ ಗುಜರಾತ್ನಲ್ಲೂ ಸೋಂಕಿತರ ಸಂಖ್ಯೆ 15,000 ಗಡಿ ದಾಟಿದೆ. ದೇಶದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ವಿಶ್ವದಲ್ಲಿ ಕೊರೋನಾ ಮಹಾಮಾರಿ ಅಬ್ಬರಿಸ್ತಾ ಇದ್ದು 1/2 ಕೋಟಿಗೂ ಹೆಚ್ಚು ಜನರು ಸೋಂಕಿಗೆ ತುತ್ತಾಗಿದ್ದಾರೆ. ಈವರೆಗೂ 57,92,314 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಅದರಲ್ಲಿ 3,57,471 ಜನ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ವಿಶ್ವದ ದೊಡ್ಡಣ್ಣ ಅಮೆರಿಕವಂತೂ ಕೊರೋನಾ ಹೊಡೆತಕ್ಕೆ ಸಿಲುಕಿ ನಲುಗಿ ಹೋಗಿದೆ. ಅಮೆರಿಕ ಒಂದರಲ್ಲೇ ಬರೋಬ್ಬರಿ 17,45,000ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಸಾವಿನ ಸಂಖ್ಯೆ 1 ಲಕ್ಷ ದಾಟಿದೆ. ಅಮೆರಿಕ ಬಿಟ್ಟರೆ ಬ್ರೆಜಿಲ್ನಲ್ಲಿ ಹೆಚ್ಚಿನ ಸೋಂಕು ಕಾಣಿಸಿಕೊಂಡಿದೆ. ಬ್ರೆಜಿಲ್ನಲ್ಲಿ 4,14,000 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. 25,697 ಮಂದಿ ಬ್ರೆಜಿಲ್ನಲ್ಲಿ ಸಾವನ್ನಪ್ಪಿದ್ದಾರೆ. ರಷ್ಯಾದಲ್ಲಿ 3,70,000ಕ್ಕೂ ಹೆಚ್ಚು ಸೋಂಕಿದ್ದು 3,968 ಮಂದಿ ಸಾವನ್ನಪ್ಪಿದ್ದಾರೆ. ಕೊರೋನಾ ಬೆನ್ನಲ್ಲೇ ರಾಜ್ಯಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕೊರೋನಾದಂತೆಯೇ ಮಹಾರಾಷ್ಟ್ರದಿಂದಲೇ ಬರ್ತಾ ಇದೆ ಈ ಆಘಾತ. ಮಹಾರಾಷ್ಟ್ರದ ನಾಗ್ಪುರ ಸುತ್ತಮುತ್ತ ಇದೆ ಮಿಡತೆ ದಂಡು. ಡೆಸರ್ಟ್ ಲೋಕಸ್ಟ್ ಮಿಡತೆಯಿಂದ ಈಗ ಗಡಿಯಲ್ಲಿ ಭಯ ಶುರುವಾಗಿದೆ. ಮಿಡತೆ ದಾಳಿ ನಡೆದರೆ ಜೈವಿಕ ಕೀಟನಾಶಕಗಳ ಕೊರತೆ ಆಗಬಾರದು. ಮಿಡತೆಯಿಂದ ಬೆಳೆ ಉಳಿಸಿಕೊಳ್ಳೋದಕ್ಕೆ ಬೀದರ್ ಡಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮುಂಜಾಗ್ರತಾ ಕ್ರಮ ವಹಿಸಲು ಅರಣ್ಯ ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ದಿಂಬ ಗ್ರಾಮದ ಬಳಿಯಲ್ಲಿ ಮಿಡತೆಗಳು ಪ್ರತ್ಯಕ್ಷ ಆಗಿವೆ. ಗಿಡಗಳನ್ನು ಕ್ಷಣ ಮಾತ್ರದಲ್ಲಿ ತಿಂತಾ ಇವೆ ಈ ಮಿಡತೆಗಳು. ತಿಳಿ ಹಸಿರು ಬಣ್ಣದ ಮಿಡತೆಗಳನ್ನು ಕಂಡು ರೈತರು ಆತಂಕಗೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹಾಕಿ ರೈತರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಗೆ ಸರ್ಕಾರದಿಂದ ವಾರ್ನಿಂಗ್ ಬಂದಿದೆ ಸಂಬಂಧಪಟ್ಟ ಇಲಾಖೆಯಿಂದ, ಸಾಧ್ಯತೆಗಳಿವೆ ಅಂತ. ಇವತ್ತು ನಮಗೆ ಮಾಹಿತಿ ಇರೋ ಪ್ರಕಾರ ಅದು ನಾಗಪುರ ಪಟ್ಟಣದ ಸುತ್ತಮುತ್ತ ಇದೆ ಅಂತೇಳಿ ಗೊತ್ತಾಗಿದೆ. ಆ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಗಾಳಿಯ ಏನು ದಿಕ್ಕು ಬದಲಾದರೆ ಅದು ಜಿಲ್ಲೆ ಕಡೆ ಬರೋ ಸಾಧ್ಯತೆ ಇವೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು 2 ಮೀಟಿಂಗನ್ನು ಮಾಡಿದ್ದೇವೆ. ಬೀದರ್ ಜಿಲ್ಲೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ತನಿಖೆ ಸ್ಥಳ ಪರಿಶೀಲನೆಗೆ ಸ್ಪೀಕರ್ ತಡೆಯಾಜ್ಞೆ ನೀಡಿರುವುದಕ್ಕೆ ಎಚ್.ಕೆ. ಪಾಟೀಲ್ ಸಿಟ್ಟಿಗೆದ್ದಿದ್ದಾರೆ. ಯಾವುದೇ ಅಧ್ಯಯನ ಪ್ರವಾಸ ಕೈಗೊಳ್ಳದಿರುವುದಕ್ಕೆ ಸ್ಪೀಕರ್ ಆದೇಶ ನೀಡಿದ್ದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷ ಎಚ್.ಕೆ. ಪಾಟೀಲ್ ಕೆಂಡಾಮಂಡಲರಾಗಿದ್ದಾರೆ. ಭ್ರಷ್ಟಾಚಾರ ಕುರಿತು ತನಿಖೆ ಮಾಡೋದಕ್ಕೆ ಸ್ಪೀಕರ್ ನೀಡಿರೋ ತಡೆ ಇದು. ಸಂವಿಧಾನ ಮತ್ತು ಕಾನೂನಾತ್ಮಕ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಾ ಇದ್ದಾರೆ. ವಿಧಾನಮಂಡಲದ ಸಮಿತಿಗಳ ಅಧಿಕಾರ ಮೊಟಕು ಮಾಡುವ ಪ್ರಯತ್ನ ತಕ್ಷಣ ಕೈಬಿಡಿ ಇದನ್ನ ಅಂತ ಹೇಳಿದ್ದಾರೆ. ತನಿಖೆ ಮಾಡಿ ನಿರ್ಣಯ ಮಾಡೋದಕ್ಕೆ ತೀರ್ಮಾನಿಸಿದ್ವಿ. ತಪಾಸಣೆಗೆ ಅಡ್ಡಪಡಿಸುವ ಸ್ಪೀಕರ್ ತೀರ್ಮಾನ ಸರಿಯಲ್ಲ ಅಂತ ಎಚ್.ಕೆ. ಪಾಟೀಲ್ ಕಿಡಿಕಾರಿದರು. ಏನು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡಿದ್ದಾರೋ, ಏನು ಸಾರ್ವಜನಿಕರಿಗೆ ಸೌಲಭ್ಯ ಸೌಕರ್ಯಗಳನ್ನು ಕೊಡಬೇಕಾಗಿತ್ತು, ಅದರಲ್ಲಿ ವಿಫಲ ಆಗ್ತಾ ಇದೆ. ಆದ್ದರಿಂದ ಈ ಪರಿಶೀಲನೆ ಮಾಡೋದು, ತಪಾಸಣೆ ಮಾಡೋದನ್ನು ಅಡ್ಡಿಪಡಿಸ್ತಕ್ಕಂಥದ್ದೇನಿದೆ ಅದು ಎಲ್ಲ ರೀತಿಯಿಂದಲೂ ನೈತಿಕವಾಗಿ ತಪ್ಪು ನಿರ್ಣಯ. ಕೋವಿಡ್ ಉಪಕರಣ ಖರೀದಿ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಉಪಕರಣ ಖರೀದಿಯಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಪಿಪಿ ಕಿಟ್ ಹಾಗೆಯೇ N95 ಮಾಸ್ಕ್ ನಮ್ಮಲ್ಲಿ ತಯಾರಾಗ್ತಾ ಇರಲಿಲ್ಲ. ಮಾಸ್ಕ್, ವೆಂಟಿಲೇಟರ್ ಕೂಡ ನಮ್ಮಲ್ಲಿ ತಯಾರಾಗ್ತಾ ಇರಲಿಲ್ಲ. ಇದೀಗ ಎಲ್ಲವೂ ನಮ್ಮ ರಾಜ್ಯದಲ್ಲೇ ತಯಾರಾಗ್ತಾ ಇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತ್ರೆ, ಕಿಟ್ಸ್ ಸೇರಿದಂತೆ ಎಲ್ಲವೂ ನಮ್ಮಲ್ಲೇ ರೆಡಿ ಆಗ್ತಾ ಇದೆ. ಒಳ್ಳೆ ಉದ್ದೇಶದಿಂದ ಎಲ್ಲರೂ ಕೆಲಸ ಮಾಡಿದ್ದಾರೆ, ಯಾರೊಬ್ಬರು ದುರುದ್ದೇಶದಿಂದ ಕೆಲಸ ಮಾಡಿಲ್ಲ. ಇದೆಲ್ಲ ಆರೋಪಗಳು ಸರ್ಕಾರದ ಗಮನವನ್ನ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ಅಷ್ಟೇ ಅಂತ ಹೇಳಿದ್ದಾರೆ. ಸಂದರ್ಭದಲ್ಲಿ PPE ಕಿಟ್ಸ್ ನಮ್ಮ ದೇಶದಲ್ಲೆಲ್ಲೂ ತಯಾರಿ ಆಗ್ತಿರ್ಲಿಲ್ಲ. N95 ಮಾಸ್ಕ್ ತಯಾರಾಗ್ತಿರ್ಲಿಲ್ಲ, ಕಿಟ್ಸ್ಗಳು ತಯಾರಾಗ್ತಿರ್ಲಿಲ್ಲ. ಈ ಎಲ್ಲ ಕಡೆನೂ ನಿಮಗೆ ಗೊತ್ತಿದೆ, ನಮ್ಮಲ್ಲೆಲ್ಲೂ ಯಾವುದೂ ಇದು ತಯಾರಾಗ್ತಿರ್ಲಿಲ್ಲ. ಇವತ್ತು ಇವೆಲ್ಲವೂ ನಮ್ಮಲ್ಲೇ ತಯಾರಾಗ್ತಿದೆ. ಹಾಗಾಗಿ ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಹೊರತು ಇಲ್ಲಿ ಯಾವುದು ದುರುದ್ದೇಶದಲ್ಲಿ ಒಬ್ಬ ವ್ಯಕ್ತಿನೂ ಇಲ್ಲಿ ದುರುದ್ದೇಶದಲ್ಲಿ ಕೆಲಸ ಮಾಡಿರೋಂಥದ್ದು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವಿವಾದಕ್ಕೆ ಕಾರಣವಾಗಿರುವಂತಹ ಯಲಹಂಕ ಮೇಲ್ಸೇತುವೆ ಮೇಲೆ ಅಭಿಮಾನಿಗಳೇ ವೀರ್ ಸಾವರ್ಕರ್ ಹೆಸರನ್ನು ಬರೆದಿದ್ದಾರೆ. ರಸ್ತೆ ಮೇಲೆ ಸಾವರ್ಕರ್ ಹೆಸರು ಬರೆದಿರುವಂತಹ ಅಭಿಮಾನಿಗಳು ತಾವೇ ನಾಮಕರಣ ಮಾಡಿದ್ದಾರೆ. ಸರ್ಕಾರ ಹಿಂದೆ ಸರಿದ್ರೂ ಕೂಡ ಅಭಿಮಾನಿಗಳಿಂದ ನಾಮಕರಣ ಮಾಡಿ ಅಚ್ಚರಿಯನ್ನ ಮೂಡಿಸಿದ್ದಾರೆ. ನಿನ್ನೆ ರಾತ್ರಿ ಅಭಿಮಾನಿಗಳು ಇತರ ಹೆಸರನ್ನ ಬರೆದಿದ್ದಾರೆ. ಇವತ್ತು ಉದ್ಘಾಟನೆಯಾಗಬೇಕಾಗಿದ್ದಂತ ಯಲಹಂಕ ಮೇಲ್ಸೇತುವೆಯನ್ನ ಕೊನೆ ಕ್ಷಣದಲ್ಲಿ ಮುಂದೂಡಿಕೆ ಮಾಡಿತ್ತು ಸರ್ಕಾರ. ಜನ ಸೇರ್ತಾರೆ ಅನ್ನೋ ಕಾರಣಕ್ಕೆ ಉದ್ಘಾಟನೆ ಮುಂದೂಡಿಕೆ ಆಗಿತ್ತು. ಇದೀಗ ಕಾಂಗ್ರೆಸ್ ಜೆಡಿಎಸ್ ವಿರೋಧದ ನಡುವೆ ಸಾವರ್ಕರ್ ಅಭಿಮಾನಿಗಳು ಫ್ಲೈಓವರ್ ಮೇಲೆ ವೀರ್ ಸಾವರ್ಕರ್ ಹೆಸರನ್ನು ಬರೆದಿದ್ದಾರೆ. ಬಳಿಕ ಕೇಕ್ ಕತ್ತರಿಸಿ ಸಾವರ್ಕರ್ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಘಟನೆ ಬಳಿಕ ಫ್ಲೈಓವರ್ಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಇನ್ನು ಬೆಂಗಳೂರು ಉತ್ತರ ಯಲಹಂಕ ತಾಲೂಕಿನ ಡೈರಿ ಕ್ರಾಸ್ ಬಳಿಯಲ್ಲಿ 34 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಫ್ಲೈಓವರ್ ಇದಾಗಿದೆ. ಯಲಹಂಕ ಫ್ಲೈಓವರ್ಗೆ ಸಾವರ್ಕರ್ ಹೆಸರಿಡೋದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಾಯಕರಿಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಅಂತಹವರ ಹೆಸರಿಡೋದಕ್ಕೆ ಯಾಕೆ ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಇಂದಿರಾ ಕ್ಯಾಂಟೀನ್ ಹೆಸರಿಡುವಾಗ ಕನಕ ಕ್ಯಾಂಟೀನ್ ನೆನಪಾಗ್ಲಿಲ್ವಾ? ಗಾಂಧಿ ನೆಹರು ಫ್ಯಾಮಿಲಿ ಹೆಸರಿಡುವಾಗ ಕನ್ನಡದವರ ನೆನಪಾಗ್ಲಿಲ್ವಾ? ಈಗ ಮಾತ್ರ ಅವರಿಗೆ ಕನ್ನಡದವರ ನೆನಪು ಬಂತ ಅಂತ ಮೈಸೂರಿನ ಸುತ್ತೂರು ಮಠದಲ್ಲಿ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ಮಾಡಿದ್ರು. ಇನ್ನು ಇದೇ ವಿಷಯಕ್ಕೆ ಪ್ರತಿಕ್ರಿಯೆ ನೀಡಿದ ಯಲಹಂಕ ಶಾಸಕ SR ವಿಶ್ವನಾಥ್, ಮೇಲ್ಸೇತುವೆ ಉದ್ಘಾಟನೆಯನ್ನ ಮುಂದೂಡಲಾಗಿದೆ, ಹೆಸರು ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ವೀರ್ ಸಾವರ್ಕರ್ ಹೆಸರು ಶತಸಿದ್ಧ, ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡಬೇಡಿ ಎಂದಿದ್ದಾರೆ. ಶ್ಲಾಘನೆ ಮಾಡೋದು ಬಿಟ್ಟು ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸೋದು ಬಿಟ್ಟು ಅದಕ್ಕೆ ತಕರಾರತ್ತು ತರಲು ಇವರಿಗೆ ನಾಚಿಕೆ ಆಗಬೇಕು. ಹಾದಿ ಬೀದಿ, ಈಜುಕೊಳ, ಏರ್ಪೋರ್ಟು, ಹಾಸ್ಟೆಲ್ಗಳು, ಪಾರ್ಕ್ಗಳು ಯಾವುದಕ್ಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಹೆಸರಿಡೋದನ್ನು ಬಿಟ್ಟಿದ್ದಾರೆ? ಎಲ್ಲದಕ್ಕೂ ಇಟ್ಕೊಂಡಿದ್ದಾರೆ. ಇವ್ರ ಹೆಸರು ಮಾತ್ರ ಇರಬೇಕಾ? ಸ್ವಾತಂತ್ರ್ಯಕ್ಕೋಸ್ಕರ ಇಡೀ ಕುಟುಂಬ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಲಿದಾನವನ್ನು ಮಾಡಿರ್ತಕ್ಕಂಥದ್ದು. ಯಾವುದೇ ಕಾರಣದಿಂದ ಸಿದ್ದರಾಮಣ್ಣವರಾದ್ರೂ ಹೇಳಿ, ಕುಮಾರಸ್ವಾಮಿ ಅವರಾದ್ರೂ ಹೇಳಿ, ಈಗಾಗಲೇ ನಾವು ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಅವರ ಒಂದು ಕಾಂಗ್ರೆಸ್ನ ಸಂತತಿಯವರ ಹೆಸರನ್ನಿಟ್ಟಾಗ ಯಾರು ವಿರೋಧ ಮಾಡಲ್ಲ. ಈಗಾಗಲೇ BBMPಯಿಂದ ಅದು ಸರ್ವಾನುಮತದಿಂದ ಅನುಮೋದನೆ ಆಗಿದೆ. ಮಸೀದಿಯಲ್ಲಿ ನಮಾಜ್ ಮಾಡ್ತಾ ಇದ್ದಾಗ ವ್ಯಕ್ತಿಯೊಬ್ಬ ಕುಸಿದು ಬಿದ್ದು ಅಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಳಾರ ಎಂಬಲ್ಲಿ ಈ ಘಟನೆ ನಡೆದಿರೋದು. ಪ್ರತಿನಿತ್ಯ ನಮಾಜ್ ಮಾಡೋಕೆ ಹೋಗ್ತಾ ಇದ್ದ ಅಬ್ದುಲ್ ಖಾದರ್ ಇವತ್ತು ಕೂಡ ಮುಂಜಾನೆ 4 ಗಂಟೆ ಸುಮಾರಿಗೆ ಮಸೀದಿಗೆ ತೆರಳಿದ್ದಾರೆ. ಅಬ್ದುಲ್ ತಂಪಾಡಿಗೆ ನಮಾಜ್ ಮಾಡ್ತಾ ಇದ್ರು. ನಿಂತಿದ್ದ ಅಬ್ದುಲ್ ಖಾದರ್ ಕೂಡಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಈ ದೃಶ್ಯಗಳು ಮಸೀದಿಯಲ್ಲಿದ್ದಂತ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಆರೋಗ್ಯ ಇಲಾಖೆ ಎಡವಟ್ಟು ಮಾಡಿದೆ. ಕೊರೋನಾ ಸೋಂಕಿತೆ ಅಂತ ಹೇಳಲಾಗ್ತಾ ಇದ್ದಂತಹ ತರೀಕೆರೆ ಮೂಲದ ಗರ್ಭಿಣಿಗೆ ನೆಗೆಟಿವ್ ವರದಿ ಬಂದಿದೆ. ಈ ಮೂಲಕ ಚಿಕ್ಕಮಗಳೂರು ಆರೋಗ್ಯ ಇಲಾಖೆಯ ಮತ್ತೊಂದು ಎಡವಟ್ಟು ಬಯಲಾಗಿದೆ. ಈ ಹಿಂದೆ ತರೀಕೆರೆಯ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಅಂತ 8 ದಿನಗಳಿಂದ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಗರ್ಭಿಣಿಯ ಗಂಟಲು ದ್ರವವನ್ನ 5 ಬಾರಿ ಪರೀಕ್ಷೆಗೆ ಕಳುಹಿಸಲಾಗಿತ್ತು. 5 ಬಾರಿಯೂ ಕೂಡ ಗರ್ಭಿಣಿಗೆ ನೆಗೆಟಿವ್ ವರದಿ ಬಂದಿದೆ. ಇದರಿಂದ ಗರ್ಭಿಣಿ ನಿಟ್ಟುಸಿರು ಬಿಟ್ಟರೆ ಆರೋಗ್ಯ ಇಲಾಖೆಯ ಎಡವಟ್ಟು ಮತ್ತೆ ಬಯಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಭೀಕರ ದಾಳಿಗೆ ಸಂಚನ್ನು ರೂಪಿಸಿದರು. ಯೋಧರ ಸಮಯ ಪ್ರಜ್ಞೆಯಿಂದ ಉಗ್ರರ ಯೋಜನೆಯನ್ನು ವಿಫಲಗೊಳಿಸಲಾಗಿದೆ. ಪುಲ್ವಾಮಾದಲ್ಲಿ ಬರೋಬ್ಬರಿ 20 ಕೆಜಿ ಸ್ಫೋಟಕಗಳನ್ನು ಹೊತ್ತಿದ್ದ ಕಾರನ್ನು ತಡೆದು ಭಾರೀ ಅನಾಹುತವೊಂದನ್ನು ಯೋಧರು ತಪ್ಪಿಸಿದ್ದಾರೆ. ಕಾರಲ್ಲಿ 20 ಕೆಜಿ IED ಸ್ಫೋಟಕ ಇರುವುದನ್ನು ಪತ್ತೆ ಹಚ್ಚಿದ್ದಾರೆ. ಭದ್ರತಾ ಸಿಬ್ಬಂದಿ ಕಾರ್ ನಿಲ್ಲಿಸ್ತಾ ಇದ್ದಂತೆ ಚಾಲಕ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ CRPF ವಾಹನದ ಮೇಲೆ ನಡೆದಂತಹ ಭೀಕರ ಭಯೋತ್ಪಾದನಾ ದಾಳಿಯ ನೆನಪು ಇನ್ನೂ ಕೂಡ ಮಾಸಿಲ್ಲ. ಈ ಮಧ್ಯೆ ಅದೇ ರೀತಿಯ ವಿಧ್ವಂಸಕ ದಾಳಿಯ ಯೋಜನೆಯೊಂದನ್ನು ಭದ್ರತಾ ಪಡೆಗಳು ವಿಫಲಗೊಳಿಸಿವೆ.
ಸದ್ಯದ ನ್ಯೂಸ್ ಅಪ್ಡೇಟ್ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.